ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಎಸ್ಎಸ್ಎಲ್ಸಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ಪ್ರೇರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. तुम्हारे पीछे बुमड़ा मार को सुबह को जाकर वाका वरनास पढ़ को थुकाले रही की मारा खा रही की क्या कर रही की माँ बाप इतने मेहनत कर रही तुम्हारे वास्ते तुम्हें छोटी खुशी नहीं दे सकते क्या बोले तो कैसा. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಹಾಗೂ ಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಾಸೀರ್ ಮಾತನಾಡಿ, ವಿದ್ಯಾರ್ಥಿಗಳು ಹೆಚ್ಚು ಮೊಬೈಲ್ ಬಳಸಬೇಡಿ. ಮೊಬೈಲ್ ತಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಅನುಕೂಲವೋ ಅಷ್ಟೇ ಬಳಕೆ ಮಾಡಿ. ಎಸ್ಎಸ್ಎಲ್ಸಿ ಎಂದ ಕೂಡಲೇ ಅನೇಕ ವಿದ್ಯಾರ್ಥಿಗಳು ಭಯ ಪಡುತ್ತಾರೆ. ಭಯದಿಂದ ಪರೀಕ್ಷೆಯನ್ನು ಸರಿಯಾಗಿ ಬರೆಯುವುದಕ್ಕಾಗುವುದಿಲ್ಲ. ವಿದ್ಯಾರ್ಥಿಗಳು ಧೈರ್ಯದಿಂದ ಪರೀಕ್ಷೆ ಬರೆದು ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಬೇಕೆಂದರು. ಮಕ್ಕಳು ಅಷ್ಟೇ, ನೀವು ಕೆಲವು ದಿನ ಈಗ 18ನೇ ತಾರೀಕಿಂದ ಮುಂದೆ ಒಂದು 5ನೇ ತಾರೀಕುವರೆಗೂ ಈ ಮೊಬೈಲ್ಗಳನ್ನ ನೀವು ಸ್ವಿಚ್ ಆಫ್ ಮಾಡಿ ಮನೆಗಳಲ್ಲಿ ಇಟ್ಬಿಡ್ಬೇಕು. ಯಾಕೆಂದ್ರೆ ಪ್ರತಿಯೊಂದು ನಾನು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಐಡಿಗಳು ನೋಡ್ತಾ ಇರ್ತೀನಿ. ಎಲ್ಲ ಈ ಹೆಣ್ಮಕ್ಳು ಜಾಸ್ತಿ ಫೋಟೋಗಳದ್ದು ಹಿಂಗೆ ಅನ್ನೋದು ಇವೆಲ್ಲ ಕೆಲ್ಸಕ್ಕೆ ಬರಲ್ಲ. ಆ ಐಡಿ ಎಲ್ಲ ಡಿಲೀಟ್ ಮಾಡಿ ಬಿಸಾಕಿ ಜೀವನದ ಒಂದು ಹೊಸ ದಾರಿಯನ್ನ ಹುಡುಕಿ. ಈಗ ನೀವು ಹುಡುಕ್ಬೇಕು, ಇಲ್ಲಾಂದ್ರೆ ನೀವು ಎಷ್ಟೇ ಫೇಲ್ ಆದ್ರೆ ನಿಮ್ಮ ತಂದೆ ತಾಯಿಯರು ನಿಮ್ಗೆ ಎಷ್ಟೋ ಕಷ್ಟಪಟ್ಟು ಏನೇನೋ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದಾರೆ ಶಾಲೆಗಳಿಗೆ. ಯಾವ ತಾಯಿ ಯಾವ ತಂದೆಗೆ ಆಸೆ ಇರುತ್ತೆ ಫೇಲ್ ಆಗಲಿ ಅಂತ? ಯಾರಿಗಾನ ಇರುತ್ತಾ ಆ ಥರ? ಸ್ಟೂಡೆಂಟ್ಸ್ ಹೇಳಿ, ನೀವು ಯಾರಿಗಾನ ಇರುತ್ತಾ ಆಸೆ ಫೇಲ್ ಆಗಲಿ ನನ್ನ ಮಗ ಅಂತ, ಪಾಸ್ ಆಗಲಿ ಅಂತ ಇರುತ್ತಲ್ಲ? ಅದನ್ನ ನಾವೇನ್ ಮಾಡ್ಬೇಕು? ಓದ್ಬೇಕಲ್ಲ, ಓದೋ ಕಡೆ ಗಮನ ಕೊಡ್ಬೇಕು. ನಾವು ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಇದ್ರೆ ಇನ್ಸ್ಟಾಗ್ರಾಮ್ ಅದು ನಮಗೆ ಇದು ಆಗಲ್ಲ. ಈ ಸಮಯದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿ, ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಸೇರಿದಂತೆ ಅನೇಕರು ಹಾಜರಿದ್ದರು.